ಈಗ ಹೈ ಇಂಟೆನ್ಸ್ ಮೆಕ್ಯಾನಿಕಲ್ ಡ್ರಾಪ್ ಸೆಟ್ಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ತುಂಬಾ ಬೇಗ ಆದಂತಹ ವರ್ಕೌಟ್. ಈಗ ಫಾರ್ ಎಕ್ಸಾಂಪಲ್ ಹಾಫ್ ಎನ್ ಅವರ್ ಅಷ್ಟೇ ವರ್ಕೌಟ್ ಮಾಡೋ ಟೈಮ್ ಇರೋದು, ಏನೋ ಎಮರ್ಜೆನ್ಸಿ ವರ್ಕ್ ಇದೆ ಅಂತವ್ರಿಗೆ ಇದು ಯೂಸ್ ಆಗುತ್ತೆ. ಬಟ್ ಹೈ ಟೆನ್ಷನ್ ಕ್ರಿಯೇಟ್ ಮಾಡಿ ಮಸಲ್ ಹೈಪರ್ಟ್ರೋಫಿ ರೀಚ್ ಆಗೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ಫಸ್ಟ್ 10 kgs ತಗೊಂತೀನಿ. ಇದರಲ್ಲಿ 30-20-10, 10-20-30 ಆ ತರ ಎಲ್ಲ ರೆಪ್ಸ್ ಇರಲ್ಲ. ಇದ್ರಲ್ಲಿ ಎಲ್ಲ 10-10 ರೆಪ್ಸ್ ಇರುತ್ತೆ, ಯಾಕಂದ್ರೆ ಗ್ಯಾಪ್ ಇರಲ್ವಲ್ಲ. ಸೊ ಗ್ಯಾಪ್ ತಗೊಂಡಷ್ಟು ನಾವು ರೆಪ್ಸ್ ಜಾಸ್ತಿ ಹೊಡಿಬಹುದು. ಇದ್ರಲ್ಲಿ ವಿತೌಟ್ ರೆಸ್ಟ್, ವಿತೌಟ್ ಗ್ಯಾಪ್ ಮಾಡ್ತಾ ಇರ್ತೀವಿ. ಸೊ ಬನ್ನಿ ಹೆಂಗ್ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ 10 kgs 10 reps. 1, 2, 3, 4, 5, 6, 7, 8, 9, 10. ತಕ್ಷಣ 7.5 ಹೋಗ್ಬಿಡುದು. ಇವಾಗ ಪಾರ್ಟ್ನರ್ಸ್ಗೆ ಡಿಪೆಂಡೆಂಟ್ ಆಗಿರ್ತಾರಲ್ಲ, ಅಂತವರೆಗೂ ಇದು ಯೂಸ್ ಆಗುತ್ತೆ. ಸೊ ಪಾರ್ಟ್ನರ್ಸ್ ಡಿಪೆಂಡೆಂಟ್ ಆದ್ರೆ ಅವರು ಸಪೋರ್ಟ್ ತಗೊಂಡ್ರೆ ಅವ್ರು ನಮ್ದು ಎಕ್ಸ್ಟ್ರಾ ವೆಯ್ಟ್ ಫೀಲ್ ಆಗ್ತಿರುತ್ತೆ, ಅವ್ರು ಕೊಟ್ಟಂಗ ಆಗುತ್ತೆ. ಬಟ್ ಇದು ಕಂಟಿನ್ಯೂಸ್ ಆಗಿ ನಾವೇ ಮಾಡ್ತಾ ಇರ್ತೀವಿ, ಡ್ರಾಪ್ ಮಾಡಿ ಮಾಡ್ತೀವಿ. 1, 2, 3, 4, 5, 6, 7, 8, 9, 10. 5 kgs without rest drop. 1, 2, 3, 4, 5, 6, 7, 8, 9, 10. 10ಗಿಂತ ಜಾಸ್ತಿ ರೆಪ್ಸ್ ಹೊಡೆಯೋದಕ್ಕೂ ಆಗಲ್ಲ, ಯಾಕಂತಂದ್ರೆ ರೆಸ್ಟ್ ಇರಲ್ವಲ್ಲ. ಸೊ ಅಷ್ಟೇ, ಮುಗ್ದೇ ಹೋಗ್ಬಿಡುತ್ತೆ. ಇದೇ ತರ ನಾವು ಫ್ಲಾಟ್ ಇನ್ಕ್ಲೈನು ಡಿಕ್ಲೈನು ಇದೆಲ್ಲ ಮಾಡಿ ಫ್ಲೈಸ್ ಎಲ್ಲ 5 to 6 ವೇರಿಯೇಷನ್ ಮಾಡೋಷ್ಟಲ್ಲಿ ಹಾಫ್ ಎನ್ ಅವರ್ ಅಲ್ಲಿ ಮುಗ್ದೋಗ್ಬಿಡುತ್ತೆ.